ಮಾತೋಬಾರ ಮಹಾಲಿಂಗೇಶ್ವರನ ದೇವಸ್ಥಾನಕ್ಕೆ ಸಾಧಾರಣ 1500 ವರ್ಷಗಳ ಇತಿಹಾಸ ಇದೆ. ಈಶ್ವರ ನೋಡ್ಬೇಕಾದ್ರೆ ನಂದಿಯ ಕೋಡಿನ ಮಧ್ಯದಲ್ಲಿ ನೋಡ್ಬೇಕಂತ ಹೇಳ್ತಾರೆ. ಕಾರಣ ಎಂತ ಅಂದ್ರೆ ಅವನು ಏಕಾಗ್ರತೆಯಿಂದ ಈಶ್ವರ ನೋಡ್ತಾ ಇರ್ತಾನೆ, ಆ ಏಕಾಗ್ರತೆ ನಮಗೆ ಬರಲಿ ಅಂತ. ಆ ದೇವರ ಅನುಗ್ರಹದಿಂದ ಅವರಿಗೆ ಆಯುರಾರೋಗ್ಯ ಕೊಟ್ಟು ಆ ಸ್ವಾಮಿ ಅವರನ್ನ ಕಾಪಾಡ್ತಾನೆ ಅಂತ ಪ್ರತೀತಿ ಇದೆ. ಉಡುಪಿಯಲ್ಲಿ ನೂರಾರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಪುಣ್ಯಕ್ಷೇತ್ರಗಳಿದ್ದು ಅವುಗಳ ಪೈಕಿ ಸುಮಾರು 1500 ವರ್ಷಗಳ ಇತಿಹಾಸ ಹೊಂದಿರುವ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಒಂದು. ಬೇರೆಲ್ಲ ಕಡೆ ಶಿವನ ಮುಂದೆ ಕುಳಿತ ನಂದಿ ನೇರವಾಗಿ ಇದ್ದರೆ ಇಲ್ಲಿ ಮಾತ್ರ ವಿಶೇಷ ಎಂಬಂತೆ ನಂದಿ ಓರೆಯಾಗಿ ಶಿವನನ್ನ ನೋಡುತ್ತಿದೆ. ಹೀಗೆ ಹಲವು ವಿಶೇಷತೆಗಳನ್ನು ಹೊಂದಿರುವ ಪುರಾತನ ಇತಿಹಾಸ ಹೊಂದಿರುವ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಇವತ್ತು ನಾವು ಬಸರೂರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇದ್ದೇವೆ. ನನ್ನ ಹೆಸರು ನಾರಾಯಣ್ ಭಟ್ ಅಂತ ಹೇಳಿ, ನಾನು ಇಲ್ಲಿ ಪ್ರಧಾನ ಅರ್ಚಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಪ್ರಧಾನ ದೇವರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವರು, ಮತ್ತು ಪರಿವಾರ ದೇವತೆಗಳು ದುರ್ಗಾ ಪರಮೇಶ್ವರಿ, ಮಹಿಷಮರ್ದಿನಿ, ಮೂಲ ಗಣಪತಿ, ವೀರಭದ್ರ ಮತ್ತು ಕಂಚನ ಗಣಪತಿ ಅಂಥೇಳಿ. ಮಹಾಲಿಂಗೇಶ್ವರ ದೇವರಿಗೆ ವಿಶೇಷವಾಗಿ ಚೈತ್ರ ಶುದ್ಧ ಆ ಹುಣ್ಣಿಮೆ ದಿವಸ ರಥೋತ್ಸವ ಆಗತ್ತೆ. ಮತ್ತು ಯುಗಾದಿಯಿಂದ ಹಿಡಿದು ಪುನಃ ಯುಗಾದಿ ಬರುವವರೆಗೂ ಈ ಇತಿಹಾಸದಿಂದ ಹಳೆಯ ದೇವಸ್ಥಾನ ಆದ್ದರಿಂದ ಇಲ್ಲಿ ಎಲ್ಲ ಕಟ್ಟುಕಟ್ಟಲಿಕ್ಕೆ ಪೂಜಾ ಪುನಸ್ಕಾರಗಳು ನಡೀತಾ ಇರ್ತೇವೆ. ಚೈತ್ರ ಪೂರ್ಣಿಮೆಯ ದಿನ ಹಬ್ಬ ಆಗಿ ಅದರ ಸಂಪ್ರೋಕ್ಷಣೆ ದಿವಸ ದೇವರಿಗೆ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲ ಜನರಿಗೂ ಅನ್ನ ಸಂತರ್ಪಣೆಯಾಗಿ ದೇವರಿಗೆ ಒಂದು ಪ್ರಾಯಶ್ಚಿತ್ತ ಹೋಮ ಮಾಡಿ, ಯಾಕೆಂದ್ರೆ ದೇವರು ಹೊರಗಡೆ ಹೋಗಿರ್ತಾರೆ, ಅದಕ್ಕೋಸ್ಕರ ದೇವರು ಶುದ್ಧಿ ಮಾಡಿ ಅವರ ಅನುಗ್ರಹವು ಎಲ್ಲ ಭಕ್ತರಿಗೂ ಆಗಲಿ ಅಂಥೇಳಿ ಆವತ್ತಿನ ದಿವಸ ಕಲಾವೃದ್ಧಿ ಹೋಮ ಎಲ್ಲ ಮಾಡಿ ಜನರಿಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ. ಯಾವುದೇ ಒಂದು ಈಶ್ವರ ದೇವಸ್ಥಾನಕ್ಕೆ ಹೋದರೆ ವೃಷಭ ಅಂತ ಇದ್ರೆ ಸ್ಟ್ರೈಟ್ ಆಗಿರುತ್ತೆ, ಅಂದರೆ ನೇರವಾಗಿ ನೋಡ್ತಾ ಇರ್ತಾರೆ. ಇಲ್ಲಿ ವಿಶೇಷ ಅಂತ ಸ್ವಲ್ಪ ಒಂದು ಓವರಿ ಥರ ನೋಡ್ತಿದೆ. ಕಾರಣ ಅಂತಂದರೆ ನಾವು ಎರಡು ಕಣ್ಣಲ್ಲೂ ಏಕಾಗ್ರತೆಯನ್ನು ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಗುರಿ ಮಾಡಬೇಕಾದ್ರೆ ಎರಡು ಕಣ್ಣಲ್ಲೂ ಮಾಡೋಕ್ಕಾಗಲ್ಲ. ಅದನ್ನು ಒಂದೇ ಕಣ್ಣಲ್ಲಿ ಮಾಡಿದ್ರೆ ಮತ್ತೆ ಈಗ ಯಾವುದೋ ಥರ ಏನು ಮಾಡೋದಿದ್ರೆ ನಾವು ಒಂದೇ ಕಣ್ಣಲ್ಲಿ ನಾವು ಗುರಿ ಇಡಬೇಕಾಗತ್ತೆ. ಆಗ ಅವನು ಏಕಾಗ್ರತೆಯಿಂದ ಈಶ್ವರನ ನೋಡ್ತಾ ಇರ್ತಾನೆ ಅಂತೇಳಿ, ಅದಕ್ಕೋಸ್ಕರ ಈಶ್ವರ ಮತ್ತು ನಂದಿ ಮಧ್ಯದಲ್ಲಿ ಓಡಾಡಬಾರ್ದು ಅಂತ ಹೇಳೋ ಕಾರ್ಯಕ್ರಮ. ಅದಕ್ಕೋಸ್ಕರ ನೀವು ಬೇರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ನೀವು ಈ ರೀತಿ ಸ್ಟ್ಯಾಚು ನೋಡೋಕ್ಕಾಗಲ್ಲ. ಮತ್ತಿನ್ನಂತಂದ್ರೆ ಈಶ್ವರ ದೇವಸ್ಥಾನದಲ್ಲಿ ಈಶ್ವರ ನೋಡಬೇಕಾದ್ರೆ ನಂದಿಯ ಕೋಡಿನ ಮಧ್ಯದಲ್ಲಿ ನೋಡ್ಬೇಕಂತ ಹೇಳ್ತಾರೆ. ಕಾರಣ ಎಂತ ಅಂದ್ರೆ ಅವನು ಏಕಾಗ್ರತೆಯಿಂದ ಈಶ್ವರ ನೋಡ್ತಾ ಇರ್ತಾನೆ, ಆ ಏಕಾಗ್ರತೆ ನಮಗೆ ಬರಲಿ ಅಂತೇಳಿ. ನಾವು ಯಾವುದೇ ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಏಕಾಗ್ರತೆ ಚಿತ್ತದಿಂದ ನಾವು ಆ ಪ್ರಾರ್ಥನೆ ಮಾಡದೆ ಹೋದಾದ್ರಲ್ಲಿ ಅದು ನಮ್ಗೆ ಸಕ್ಸಸ್ ಆಗುತ್ತೆ. ಇಲ್ಲಿ ಅಲ್ಲಿ ಮೆಟ್ಲಿದೆ ಒಂದು, ಆ ಮೆಟ್ಲ ಮೇಲೆ ಹೊತ್ತು ನಿಂತ್ಕೊಂಡ್ರೆ ಈಶ್ವರನನ್ನ ಆ ಎರಡು ಕೊಂಬಿನ ಮಧ್ಯದಲ್ಲಿ ನಾವು ಕಾಣಬಹುದು. ಅದು ಇದು ವಿಶೇಷ. ಇಲ್ಲಿ ವಿಶೇಷವಾಗಿ ಮಹಾಲಿಂಗೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಜಲಾಭಿಷೇಕ, ಭಸ್ಮಾರ್ಚನೆ, ತಿಲಾರ್ಚನೆ, ಬಿಲ್ವಾರ್ಚನೆ ಇದೇ ರೀತಿಯಾಗಿ ವಿಶೇಷ ಸೇವೆಗಳು ನಡೆಯುತ್ತವೆ. ಯಾರಾದರೂ ತುಂಬ ಕಷ್ಟದಲ್ಲಿದ್ದಾರೆ ಅಥವಾ ಆರೋಗ್ಯದಲ್ಲಿ ತೀರಾ ಕೆಟ್ಟು ಹೋಗಿದೆ ಅಂಥವರಿಗೆ ಇಲ್ಲಿ ಬಂದು ಶತರುದ್ರಾಭಿಷೇಕವನ್ನು ವಿಶೇಷವಾಗಿ ಹೇಳಿಕೊಂಡಿದ್ದರೆ ಅವರ ಕೆಲಸ ಖಂಡಿತ ಆಗೇ ಆಗುತ್ತೆ. ಆ ದೇವರ ಅನುಗ್ರಹದಿಂದ ಅವರಿಗೆ ಆಯುರಾರೋಗ್ಯ ಕೊಟ್ಟು ಆ ಸ್ವಾಮಿ ಅವರನ್ನು ಕಾಪಾಡ್ತಾನೆ ಅಂತ ಪ್ರತೀತಿ ಇದೆ. ಮತ್ತು ಆಯುರ್ ಕೂಡ ಸೇವೆ ಅಂತ ಆಗುತ್ತೆ. ಜಲಾಭಿಷೇಕ ಪೂರ್ವಕವಾಗಿ ಶತರುದ್ರಾಭಿಷೇಕವನ್ನು ಮಾಡುವಂಥ ಸಂಪ್ರದಾಯ ಇಲ್ಲಿದೆ. ಅಂಥ ಸೇವೆಗಳನ್ನು ಮಾಡಿದಾಗ ನಾವು ಅಂದ್ಕೊಂಡಿರುವಂತಹ ಯಾವುದೇ ಥರವಾದ ಒಂದು ಈ ಕೋರಿಕೆಗಳು ಸಹ ನೆರವೇರ್ತವೆ ಅಂತ ನಮ್ಮ ಭಕ್ತರೆಲ್ಲರದ್ದು ಒಂದು ನಂಬಿಕೆ. ಎಲ್ರಿಗೂ ನಮಸ್ಕಾರ. ನಾನು ರಾಮಕಿಶನ್ ಹೆಗಡೆ, ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ಶ್ರೀ ಬಿ ಅಪ್ಪಣ್ಣ ಹೆಗಡೆ ಅವರ ಮಗನಾದ ನಾನು ಶ್ರೀ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಲು ಇಚ್ಛಿಸ್ತೇನೆ. ಈ ಮಹತೋಬಾರ ಮಹಾಲಿಂಗೇಶ್ವರನ ದೇವಸ್ಥಾನಕ್ಕೆ ಸಾಧಾರಣ 1500 ವರ್ಷಗಳ ಇತಿಹಾಸ ಇದೆ. ವಸುಪುರ ಚಕ್ರವರ್ತಿ ಇದನ್ನು ಆಳುವ ಸಂದರ್ಭದಲ್ಲಿ ಇಲ್ಲಿ ಭಾಳ ವೈಭವದಿಂದ ಈ ದೇವಸ್ಥಾನ ಸಾಗುತ್ತಿತ್ತು. ಅದಾದ ನಂತರ
ಒಂದು ಹಂತದಲ್ಲಿ ಆ ರಾಜೋಪಚಾರಗಳನ್ನು ಕಳೆದು ಸ್ವಲ್ಪ ಕೆಳಮಟ್ಟಕ್ಕೆ ಬಂದಾಗ ಪುನಃ ಭಕ್ತರ ಸಮೂಹ ಸೇರಿ ಈ ದೇವಸ್ಥಾನವನ್ನು ಒಂದು ಹಂತಕ್ಕೆ ಈಗ ರೂಪಿಸಿದೆ. 2010ರಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕಾರ್ಯಕ್ಕೆ ಕೈ ಹಾಕಿ 2013ರಲ್ಲಿ ಒಳಗಿನ ಎಲ್ಲ ಶಿಲಾಮಯ ದೇಗುಲದ ಪ್ರತಿಷ್ಠೆ ನಡೆದಿದೆ. ಪಂಚ ಗ್ರಾಮಗಳ ದೇವತೆಯಾದ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರನಿಗೆ ಪಂಚ ಗ್ರಾಮಗಳಿಂದಲೂ ಬಹಳಷ್ಟು ಜನರು ಸಹಕಾರವನ್ನು ನೀಡಿದ್ದಾರೆ. ಇನ್ನು ಮುಂದೆಯೂ ಕೂಡ ನೀಡುವ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಇನ್ನು ದೇವಸ್ಥಾನದ ಹೆಬ್ಬಾಗಿಲು ಆಗಲಿಕ್ಕಿದೆ. ಅದಕ್ಕಾಗಿ ಈಗಾಗಲೇ ನಾವು 4.5 ಕೋಟಿ ರೂಪಾಯಿಯ ಒಂದು ಅಂದಾಜು ವೆಚ್ಚವನ್ನು ಮಾಡಿ ಅದನ್ನು ಈಗ ಭಕ್ತರಿಗೆಲ್ಲ ಅದರ ಬಗ್ಗೆ ನಾವು ಮನವಿಯನ್ನು ಈಗಾಗಲೇ ತಲುಪಿಸಿದ್ದೇವೆ. ಅದನ್ನೊಂದು ನಿಟ್ಟಿನಲ್ಲಿ ಆದರೆ ನಮ್ಮ ದೇವಸ್ಥಾನ ಪರಿಪೂರ್ಣ ದೇವಸ್ಥಾನವಾಗಿ ಹೊರಹೊಮ್ಮುತ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಈ ದೇವಸ್ಥಾನಕ್ಕೆ ಬರುವುದಾದರೆ ಬಸ್ರೂರು ಕುಂದಾಪುರ ಶಿವಮೊಗ್ಗ ದಾರಿಯಿಂದ ಆ 7 ಕಿಲೋಮೀಟರ್ ಬಂದಾಗ ಎಡಕ್ಕೆ ಬಸ್ರೂರು ಸಿಗ್ತದೆ. ಎಡಕ್ಕೆ ತಿರುಗಿ ಕೆಳಗೆ ಬಂದಲ್ಲಿ ಈ ದೇವಸ್ಥಾನದ ಸೊಬಗನ್ನು ನೀವು ನೋಡಬಹುದು. ಒಮ್ಮೆ ಇದಕ್ಕೆ ನೀವು ಭೇಟಿ ನೀಡಿ ಅಂತ ಸರ್ವರಲ್ಲಿಯೂ ನಾನು ಪ್ರಾರ್ಥಿಸ್ತೇನೆ.